ತಯಾರಿ ಸರ್ ಸರ್ ಕೈ ಸರ್ ಮಸಾಲೆ ಸೆಟ್ ಇದ್ರು ಯಾವ್ದು ಅದಕ್ಕಾಗಿ ಅವರಿಗೆ ಮೊಟ್ಟ ಮೊದಲನೇದಾಗಿ ಉದ್ಘಾಟಿತರಾಗಿ ಗೌರವಾನ್ವಿತ GL ಲಕ್ಷ್ಮೀ ನಾರಾಯಣ ಸರ್ ಅವರು PDJ ಗುಲ್ಬರ್ಗ ಜಿಲ್ಲೆಯ ನಾಯಕರು ಬರಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಬಟ್ ಅವರಿಗೂ ಕೂಡ ಈ ವೇದಿಕೆ ಮುಖಾಂತರ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಅಧ್ಯಕ್ಷರು ಜಿಲ್ಲಾ ನ್ಯಾಯವಾದಿಗಳ ಸಂಘ ಸನ್ಮಾನ್ಯ ಶ್ರೀ VS ಪ್ರಸಾದ್ ಅವರು ಆಲ್ರೆಡಿ ಒಂದು ಉದ್ಘಾಟನಾ ಸಮಾರಂಭವನ್ನು ಬುದ್ಧ ಬಸವ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪವನ್ನು ಹಚ್ಚುವ ಮೂಲಕ ಉದ್ಘಾಟನೆ ಮಾಡೋದಕ್ಕಾಗಿ ಅವರಿಗೂ ಸಹ ಎಲ್ಲ ವಕೀಲರ ಸಂಘದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಇವತ್ತಿನ ಮುಖ್ಯ ಅತಿಥಿಯಾಗಿ ಶ್ರೀಮತಿ ವಿದ್ಯಾರಾಣಿ ಭಟ್ ಮೇಡಮ್ ಅವರು ಸದಸ್ಯರು KSPS ಬೆಂಗಳೂರು. ಸರ್ ಜನ ಒಳಗೆ ಸಾಧ್ಯ ನೀರು ಬೀಳಿ ಬರೀ ಸರ್ ನೋಡ್ರಿ ನಿಮ್ಮ ಕಡೆ ನಮಸ್ಕಾರ ಸರ್. ಇನ್ನೂ ಒಂದು 15-20 ನಿಮಿಷ ತಡಿ, ನಾ ಬರ್ತೀನಿ. ನಾನು ಕೋರ್ಟ್ನಾಗೇನ್ರಿ ಹಿರಿಯ ನ್ಯಾಯವಾದಿಗಳು हाथ जोड़ के यह स्वीकार करना है। पंचशील कोई और तत्व नहीं है जो आप सब लोग ऑलरेडी सभी लोगों को बचाने के लिए फॉलो करते हैं, तो वही पंचशील है, बाकी दूसरा कुछ नहीं। हाथ जोड़िए। बुद्धं शरणं गच्छामि, धम्मं शरणं गच्छामि, संघं शरणं गच्छामि, द्वितीयापि ಸೈಡಿಂದ ಸರ್ ಈಗ ನೋಡಿ ಸರ್ ಸರಿ ನೋಡಿ ಆಚೆ ಮೇಡಮ್ ಅವರಿಗೆ ಅಂಬಿಕಾ ಮೇಡಮ್ ಅವರು ಸರ್ ಅವರಿಗೆ ತ್ರಿನಾಥ್ ಸಿಂಗ್ ಅವರಿಗೆ ತ್ರಿನಾಥ್ ಸಿಂಗ್ ಪ್ರಮೋದ್ ಪ್ರಸಾದ್ ಶ್ರೀನಾಥ್ ಸಿಂಗ್ ಅವರು संतु कुमार जमगीर कर्नाटक नेक्स्ट नोड्री
ಸರಿ ನೋಡ್ರಿ ಕಲ್ಯಾಣ ಕರ್ನಾಟಕದಲ್ಲಿ ತಾವು ಈ ಬ್ಯಾಂಕನ್ನು ಓಪನ್ ಮಾಡಿದ್ದೀರಿ, ಇದು ಯಾರಿಗ್ಯಾರಿಗೆ ಯೂಸ್ಫುಲ್ ಅದ ಅಂತ ಹೇಳಬೇಕು. ಈಗ ನಾವು ಬ್ಯಾಂಕ್ ಮಾಡಿದ್ದೇವೆ SC ಮತ್ತು ST ನ್ಯಾಯವಾದಿಗಳ ಸಹಕಾರದಿಂದ ಈ ಬ್ಯಾಂಕ್ನಲ್ಲಿ ನಮ್ಮ ಫಸ್ಟ್ ಪ್ರಿಫರೆನ್ಸ್ ಏನಪ್ಪ ಅಂದ್ರೆ ನ್ಯಾಯವಾದಿಗಳಿಗೆ ಸಹಾಯವಾಗಲಿ ಅಂತ ನಾವು ಮಾಡಿದ್ವಿ. ಆನಂತರ ಇದು ಬೆಳ್ಕೊಂಡು ಹೋದಂಗ ಎಲ್ಲ ಜನರಿಗೂ ನಾವು ಹೆಲ್ಪ್ ಮಾಡ್ತೇವೆ, ಒಕ್ಕಲಿಗರಿಗೂ ಮಾಡ್ತೇವೆ, ಬರ್ತಕ್ಕಂಥ ಎಲ್ಲ ಬಿಸ್ನೆಸ್ ಮಂದಿಗೂ ಕೊಡ್ತೇವೆ. ಅವ್ರ ಕಡೆ ನಾವು ಎಲ್ಲ ಎಫ್ ಡಿ ತೊಗೊಳೋದು ಮಾಡ್ತೇವೆ. ಅದ ನಂತರ ಅವ್ರಿಗೇನು ನಮ್ಮ ಬ್ಯಾಂಕ್ಲಿಂದ ಎಲ್ಲ ಬ್ಯಾಂಕ್ನಾಗ ಏನು ಸಹಾಯ ಮಾಡ್ತಾರೆ ಅದೇ ರೀತಿ ನಾವು ಸಹಾಯ ಮಾಡ್ತಾ ಇರ್ತೇವೆ. ಸರ್ ಇದಕ್ಕೆ ಎಷ್ಟು ಮೆಂಬರ್ ಆಗಿದ್ದಾರೆ ಅಂತ ಸರ್ ಈಗ ಸದ್ಯ? ಟೋಟಲ್ 12 ಮಂದಿ ಡೈರೆಕ್ಟರ್ ಇದ್ದೇವೆ, ಆನಂತರ 150 ಮಂದಿ ಮೆಂಬರ್ಸ್ ಇದ್ದಾರೆ. ಇದಕ್ಕೂ 225 ಶೇರ್ ಹೋಲ್ಡರ್ಸ್. ಇದು ಆಫೀಸಲ್ಲಿ ಮಾಡಿದ್ದಾರೆ ಅಂತ ಸರ್? ಇಲ್ಲೇ ನಮ್ಮ ನ್ಯಾಯವಾದಿಗಳ ಸಂಕೀರ್ಣದಲ್ಲೇ ಮಾಡಿದ್ದೇವೆ. ಓಕೆ, ತಮ್ಮ ಹೆಸರು ಸರ್? ನನ್ನ ಹೆಸರು ಶ್ರೀಮಂತ್ ಸಿ ಅಡುಗೆ, ತಾವೇನಾದ್ರು ಅಧ್ಯಕ್ಷರು. ಓಕೆ. ಹಾಗೂ ಈ ಸಂಘದ ನಿರ್ದೇಶಕರು ಕೂಡ. ಈ ಸಂಘ ಕೇವಲ ಪರಿಶಿಷ್ಟ ಜಾತಿಯ ನ್ಯಾಯವಾದಿಗಳಿಗೆ ಮಾತ್ರ ಸೀಮಿತವಾಗಿರ್ತದೆ. ಪರಿಶಿಷ್ಟ ಜಾತಿಯ ನ್ಯಾಯವಾದಿಗಳಿಗೆ ಮಾತ್ರ ಸೀಮಿತವಾಗಿರ್ತದೆ, ಬೇರೆಯವರಿಗೆ ಇಲ್ಲಿ ಅವಕಾಶ ಇಲ್ಲ. ಮತ್ತು ನಾವು ಈಗಾಗಲೇ 101 ಜನರನ್ನು ಕಾನೂನಿನ ಪ್ರಕಾರ 100 ಜನ ಮೆಂಬರನ್ನು ಮಾಡಬೇಕು ಎಂದ ನಿರ್ದೇಶದಂತೆ ನಾವು ಈಗ 150 ಜನರು ಮೆಂಬರ್ ಸದಸ್ಯರಾಗಿದ್ದಾರೆ. ಹಾಂ, ಈಗ ನಮ್ಮ ಸಂಘದ ಉದ್ದೇಶ ಏನಂತಪ್ಪ ಅಂದ್ರೆ ಜೂನಿಯರ್ ವಕೀಲರಿಗೆ ಒಂದು ಅನುಕೂಲ ಆಗಲಿ. ಅವರಿಗೆ ಪ್ರಾಕ್ಟೀಸ್ ಸರಿಯಾಗಿರೋಂಗಿಲ್ಲ, ಆರ್ಥಿಕ ಪರಿಸ್ಥಿತಿ ಸರಿಯಾಗಿರೋಂಗಿಲ್ಲ. ಅದಕ್ಕೆ ನಮ್ಮ ಸಂಘದಿಂದ ಸ್ವಲ್ಪ ಲೋನ್ ಕೊಟ್ಟು ಅವ್ರಿಗೆ ಸಹಾಯ ಆಗಿ ಅವ್ರ ಜೀವನ ಸ್ವಲ್ಪ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಸಂಘವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಕಣ್ಣಪ್ಪ ನಾದ್, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಿರ್ದೇಶಕರು, ಸಹಕಾರಿ ಸಂಘ ಕಲಬುರಗಿ. ಸರ್ ಅದಕ್ಕೆ ಫೀಸ್ ಎಷ್ಟು ಅದ ಸರ್? ಮೆಂಬರ್ಶಿಪ್ ಆಗಬೇಕಂದ್ರೆ ವಕೀಲರು 1,000 ರೂಪಾಯಿ, 1,150 ರೂಪಾಯಿ ಟೋಟಲ್ ಅಮೌಂಟು. ಅದಕ್ಕೆ 1,000 ರೂಪಾಯಿ ಶೇರು, 150 ರೂಪಾಯಿ ಸಹಾಯಧನ ಫೀಸು. ಓಕೆ ಸರ್, ರೈಟ್. ಸಮಯದ ತುಂಬ ಅಭಾವ ಇರುವುದರಿಂದ ಎರಡು ವಿಷಯಗಳನ್ನು ತಮ್ಮೊಂದಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊಟ್ಟ ಮೊದಲನೇದಾಗಿ ಈ ಸಹಕಾರ ಸಂಘವನ್ನು ನಿರ್ಮಾಣ ಮಾಡಬೇಕು, ಕಟ್ಟಬೇಕು ಅಂತಕ್ಕಂಥ ಸದುದ್ದೇಶದಿಂದ ತಾವೆಲ್ಲ ತಯಾರಾಗಿ ಇವತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀರಿ. ಇದರಲ್ಲಿ ವೈಯಕ್ತಿಕವಾಗಿ ಮುತುವರ್ಜಿ ವಹಿಸಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರಿಗೆ ನಾನು ಶುಭಾಶಯಗಳನ್ನು ಹೇಳ್ತೇನೆ. ಎರಡನೇದಾಗಿ ನನ್ನನ್ನು ಈ ವೇದಿಕೆಗೆ ಕರೆಸಿ ಸನ್ಮಾನ ಮಾಡಿದ್ದಕ್ಕಾಗಿ ನಾನು ತಮ್ಮೆಲ್ಲ ಸಂಘದ ಎಲ್ಲ ಸರ್ವ ಸದಸ್ಯರಿಗೆ ಚಿರಋಣಿ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ. ಈಗಾಗಲೇ ಹಿರಿಯರೆಲ್ಲ ಮಾತಾಡಿದ ಮೇಲೆ ಏನು ಮಾತಾಡಬೇಕು ಅನ್ನೋದಕ್ಕಿಂತಲೂ ಶುಭ ಕೋರುವುದೊಂದೇ ನನಗೆ ಏಕೈಕ ಉದ್ದೇಶ. ಆ ಕಾರಣಕ್ಕೆ ಈ ಸಂಘ ತನ್ನ ಏಳಿಗೆ ಹಾದಿಯಲ್ಲಿ ನಡೆಯಲಿ, ಬೆಳೆಯಲಿ, ಅದಕ್ಕೆ ನಮ್ಮಂಥವರ ಸಹಕಾರ ಸಹಾಯ ಯಾವತ್ತೂ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಯಾವುದೇ ಒಂದು ಸಂಘ ರಚನೆಯಾಗಿ ಬೆಳಿಬೇಕಾಗಿದ್ದರೆ ಚಿತ್ತ ಇಂಪಾರ್ಟೆಂಟ್, ಭಕ್ತಿ ಇಂಪಾರ್ಟೆಂಟ್. ಆ ಭಕ್ತಿ ಇಲ್ಲದೇ ಯಾವುದೇ ಸಂಘ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ BR ಪಾಟೀಲ್ ಹೇಳಿದರು, ಇದು ಬೆಳೆಸಲಿಕ್ಕೆ ಸಾಕಷ್ಟು ಶ್ರಮ ಪಟ್ಟ ಮೇಲೆ ಒಂದು ಒತ್ತಡದಿಂದ ಬೇರೆಯವರ ಕೈಗೆ ಸೇರಬಹುದು ಅಂತ ಸಂದರ್ಭದಲ್ಲಿ ನಾವು ಎಚ್ಚೆತ್ತುಕೊಳ್ಳಬೇಕು ಅಂತೇಳಿ, ಯಾವುದೇ ವೈಯಕ್ತಿಕ ಆಸೆ, ಆಕಾಂಕ್ಷೆ, ಆಮಿಷ ಇರದೇನೆ ಒಂದು ಒಳ್ಳೆಯ ಸದುದ್ದೇಶದಿಂದ ಈ ಸಂಘವನ್ನು ಬೆಳೆಸಿದರೆ ಇಲ್ಲಿ ನಾವು ಕೆಲಸ ಮಾಡತಕ್ಕಂಥ ಎಲ್ಲ ಜೂನಿಯರ್ ಸಣ್ಣ ಹಳ್ಳಿಗಳಿಂದ ಬಂದಿರತಕ್ಕಂಥ ನಮ್ಮಂತಹ ವ್ಯಕ್ತಿಗಳು ಈ ಸಹಕಾರ ಸಂಘದಿಂದ ಆರ್ಥಿಕ ಸಹಾಯ ತಗೊಳ್ಳುವುದರ ಮೂಲಕ ತಮ್ಮ ವೈಯಕ್ತಿಕ ವ್ಯಕ್ತಿತ್ವವನ್ನು ಬೆಳೆಸಲಿಕ್ಕೆ ಸಹಕಾರಿ ಆಗಬಹುದು ಅಂತಕ್ಕಂಥ ಉದ್ದೇಶಕ್ಕಿಟ್ಟು ಈ ಸಂಘವನ್ನು ರಚನೆ ಮಾಡಿದ್ದೀರಿ. ಅದಕ್ಕೆ ಮತ್ತೊಂದು ಸಲ ತಮ್ಮೆಲ್ಲರನ್ನು ಧನ್ಯವಾದ ಹೇಳ್ತೇನೆ. ಆ ಕಾರಣಕ್ಕಾಗಿ ಚಿತ್ತವಿಲ್ಲದೆ ಗುಡಿಯು ಸುತ್ತಿದಡೆ ಫಲವೇನು, ನಿತ್ಯದಲ್ಲಿ ಎತ್ತುತ್ತಾ ಕಾಣ ಹೊತ್ತು ನಿಂತಂತೆ ಸರ್ವಜ್ಞ ಅಂತಕ್ಕಂಥ ಸರ್ವಜ್ಞವರ ಮಾತನ್ನು ಈ ಸಂದರ್ಭದಲ್ಲಿ ನೆನೆಸ್ತಾ ಇದ್ದೀನಿ. ಇದಕ್ಕೆಲ್ಲ ಚಿತ್ತ ಇರಬೇಕು, ಭಕ್ತಿ ಇರಬೇಕು, ಬೆಳೆಸಬೇಕು ಅಂತಕ್ಕಂಥ ಆಸೆ
ಇಟ್ಟು ದುರಾಶೆಯಿಂದ ದೂರ ಇದ್ದರೆ ಮಾತ್ರ ಈ ಆರ್ಥಿಕ ಸಂಘಗಳು ಬೆಳೆದಿದ್ದನ್ನು ನಾವು ನೋಡಿದ್ದೀವಿ. ಆ ಕಾರಣಕ್ಕಾಗಿ ಮತ್ತೊಮ್ಮೆ ಸಂಘದ ಎಲ್ಲ ಸರ್ವ ಸದಸ್ಯರಿಗೆ ಮತ್ತು ಅದರಲ್ಲಿ ಮುಖ್ಯವಾಗಿ ನಮ್ಮ ಧರ್ಮದ ಗುರುಗಳಿಗೆ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇದ್ದಿದ್ದರಿಂದ ಎಲ್ಲರಿಗೆ ನಾನು ಮತ್ತೊಂದು ಸಲ ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಆಗಮಿಸಿದ ಎಲ್ಲ ನನ್ನ ಅತಿಥಿ ಗಣ್ಯರಿಗೂ ಮತ್ತು ಹಿರಿಯ ನ್ಯಾಯವಾದಿಗಳಿಗೂ ಮತ್ತು ಹಿರಿಯ ಮತ್ತು ಮಹಿಳಾ ನ್ಯಾಯವಾದಿಗಳಿಗೂ ಮೊದಲು ವಂದಿಸುತ್ತಾ, ಇವತ್ತಿನ ದಿವಸ ಈ ಒಂದು ನ್ಯಾಯಾಲಯದ ಒಂದು ಆವರಣದಲ್ಲಿ ನಾವು ಪರಿಶಿಷ್ಟ ಜಾತಿಯ ನ್ಯಾಯವಾದಿಗಳ ಒಂದು ಸರ್ಕಾರ ಬ್ಯಾಂಕ್ ಅನ್ನು ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇಲ್ಲೆಲ್ಲ ಅತಿಥಿಗಣ್ಯರು ಆಗಮಿಸಿದ್ದಾರೆ ಮತ್ತು ಅನೇಕ ರೀತಿಯ ಸಹಾಯ ಸಹಕಾರದಿಂದ ಇವತ್ತಿನ ಈ ಒಂದು ಸಹಕಾರ ಸಂಘವನ್ನು ಉದ್ಘಾಟನೆ ಮಾಡಲು ಸಹಾನುಭೂತಿಯಾಗಿದ್ದು ಈ ಒಂದು ಸಾಕ್ಷಿದಾರರಾಗಿದ್ದಾರೆ. ಇವತ್ತಿನ ದಿವಸ ನಾವೊಂದು ಯಾವುದೋ ಒಂದು ಹಬ್ಬಕ್ಕೆ ಇಟ್ಕೊಂಡು ನಾವು ಕಲ್ಯಾಣ ಕರ್ನಾಟಕ ಏನು ಸಹಕಾರ ಬ್ಯಾಂಕ್ ಇದೆ, ಆ ಬ್ಯಾಂಕದೊಂದಿಗೆ ನಾವು ಕೂಡ ಇಲ್ಲಿ ಈ ಒಂದು ಆವರಣದಲ್ಲಿ ಸ್ವಲ್ಪ ನಮ್ಮ ಹಿರಿಯ ನ್ಯಾಯವಾದಿಗಳಿಗೆ ಮತ್ತು ಪರಿಶಿಷ್ಟ ಜಾತಿ ನ್ಯಾಯವಾದಿಗಳಿಗೆ ಸಹಾಯ ಆಗುವ ಉದ್ದೇಶದಿಂದ ನಾವು ಇವತ್ತಿನ ಒಂದು ಒಳ್ಳೆಯ ರೀತಿಯ ಭಾವನೆ ಇಟ್ಕೊಂಡು, ಒಳ್ಳೆಯ ಮನಸ್ಥಿತಿ ಇಟ್ಕೊಂಡು ಇವತ್ತಿನ ಸಹಮನಸ್ಕರು ಎಲ್ಲರೂ ಕೂಡ್ಕೊಂಡು ನ್ಯಾಯವಾದಿಗಳು ಸಹಾಯ ಸಹಕಾರದೊಂದಿಗೆ ನಾವು ಇವತ್ತು ತಿಂದಿದ್ದೇವೆ. ಅದಕ್ಕೆ ಇಲ್ಲಿ ಅನೇಕ ರೀತಿಯ ಹಿರಿಯ ನ್ಯಾಯವಾದಿಗಳು ಇರ್ಬೋದು ಮತ್ತು ನಾವು ಸರ್ವೋಚ್ಚ ನ್ಯಾಯವಾದಿಗಳು ಕೂಡ ಈ ಒಂದು ಸಂಘ ಇವತ್ತಿನ ಪ್ರಾರಂಭ ಆಗಲು ಬಹಳ ಸಹಾಯ ಆಗಿದ್ದಾರೆ. ಅದಕ್ಕೆ ಮುಖ್ಯವಾಗಿ ಇಲ್ಲಿ ಕೆಲವು ವಕೀಲರು ನಾವು ಹೆಸರು ತೋಲೇಬೇಕಾಗುತ್ತೆ. ಯಾಕಂತಂದ್ರೆ ಮೊಟ್ಟ ಮೊದಲನಾಗಿ ನಾವು ಕೋರ್ಟ್ ಆವರಣದಲ್ಲಿ ಒಂದು ನಾವು ಪರಿಶಿಷ್ಟ ಜಾತಿ ನ್ಯಾಯವಾದಿಗಳ ಒಂದು ಸಹಕಾರ ಬ್ಯಾಂಕ್ ತೆಗೆಯಲು ನಮಗೆ ಇಲ್ಲೊಂದು ಆಫೀಸ್ ಬೇಕಾಗಿತ್ತು. ಅದಕ್ಕೆ ನಾವು ದುರ್ಬಲ ನ್ಯಾಯವಾದ ಸಂಘದ ಅಧ್ಯಕ್ಷರನ್ನು ನಾವು ಸಂಪರ್ಕಿಸಿದಾಗ ಅವರ ಸಹಮನಸ್ಸಿನಿಂದ ಅಧ್ಯಕ್ಷರು ಮತ್ತು ಆ ಇಡೀ ಪೂರ ಬಾಡಿನೇ ಕೂಡ ಒಂದು ಸಹಕಾರದೊಂದಿಗೆ ಇವತ್ತಿನ ನಾವು ನ್ಯಾಯಾಲಯದ ಆವರಣದಲ್ಲಿ ನಾವೊಂದು ಈ ಬ್ಯಾಂಕಿನ ಒಂದು ಕಚೇರಿ ಉದ್ಘಾಟನೆ ಮಾಡಲು ಬಹಳ ಸಹಾಯ ಮಾಡಿದ್ದಾರೆ. ಅವರಿಗೆ ಈ ಒಂದು ಹೃದಯಪೂರ್ವಕವಾದ ಇಡೀ ಪೂರ ಡೈರೆಕ್ಟರ್ ವತಿಯಿಂದ ಅಧ್ಯಕ್ಷರನ್ನು ನಾನು ಅವರಿಗೆ ಅಭಿನಂದಿಸುತ್ತೇನೆ. ಅದೇ ರೀತಿಯಾಗಿ ಈ ಸಂಘಿನಲ್ಲಿ ಕೆಲವು ಸ್ವಯಂ ಪ್ರೇರಿತವನ್ನು ನಾವು ಸಂಪರ್ಕಿಸಿದಾಗ ಕೆಲವರು ಸಂಘ ಬೆಳೆಯಲು ನಾವು ಕೂಡ ಈ ಒಂದು ಒಳ್ಳೆ ಕೆಲಸ ಸಹಾಯ ಮಾಡ್ತೀವಿ, ನಾವು ನಿಮ್ಮ ಹಸ್ತ ನಾವು ನಿಮ್ಮತ್ತು ಬೆಂಬಲದಲ್ಲಿ ನಾವು ನಿಲ್ತೇವೆ ಅಂತ ಹೇಳಿ ಸೈಯದ್ ಮಸ್ತಾನ್ ಸರ್ ಸೀನಿಯರ್ ವಕೀಲರು ಅವರು ಕೂಡ ಒಂದು ಕಂಪ್ಯೂಟರ್ ಉಪಕರಣ ಕೊಟ್ಟಿದ್ದು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸುತ್ತೇನೆ. ಅಷ್ಟೇ ಅಲ್ಲದೆ ನಮ್ಮ ಕಬ್ಬನೂರ್ ಸರ್ ಆಗಿರ್ಬೋದು, ನಮ್ಮ ಟೇಂಗ್ಳಿಯವರು ಆಗಿರ್ಬೋದು, ಮತ್ತು ಇನ್ನೂ ನಮ್ಮ ಕಲಬುರಗಿ ಸರ್ ಆಗಿರ್ಬೋದು ಮತ್ತು ಇನ್ನೂ ಅನೇಕರು ಕೂಡ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಾವು ಒಂದು ಉದ್ಘಾಟನೆಗೆ ಸಹಾಯ ಮಾಡಿದಂತೆ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಅನೇಕ ಮಹನೀಯರು ತಮ್ಮ ಕೆಲಸ ನೋಡ್ತಿಟ್ಟು ಎಸ್ಪೋಡಿಸ್ ಆಗಿರ್ಬೋದು, ಪಿ ಎಲ್ ಪಾಟೀಲ್ ಸರ್ ಆಗಿರ್ಬೋದು, ಆಸಕ್ತಿ ಸರ್ ಆಗಿರ್ಬೋದು, ನಮ್ಮ JS ಬ್ರದರ್ಸ್ ಅವರು ಆಗಿರ್ಬೋದು ಮತ್ತು ಇಲ್ಲಿ ಗೊತ್ತಂತ ಎಲ್ಲ ನನ್ನ ಮಾನ್ಯರಿಗೆ ವಕೀಲರಿಗೆ ನಾನು ಇನ್ನೊಮ್ಮೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ ಇವತ್ತಿಂದ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಮುಂದೊಂದು ದಿನ ಇದೊಂದು ದೊಡ್ಡ ಮಟ್ಟದಲ್ಲಿ ಬೆಳೆದು ವಕೀಲರಿಗೆ ಸಹಾಯ ಆಗಲಿ ಅಂತೇಳಿ ನಾವೆಲ್ಲ ಆಸೆ ಭಾವನೆಯನ್ನು ಕಾರ್ಯಕ್ರಮ ಪ್ರಾರಂಭಿಸಿ ಈ ಒಂದು ಉದ್ಘಾಟನೆ ಮಾಡಿದೆ. ಅದಕ್ಕೆ ತಮ್ಮೆಲ್ಲರ ಪರೋಕ್ಷ ಮತ್ತು ಪ್ರತ್ಯಕ್ಷ ಸಹಾಯ ಇರಲಿ ಅಂತೇಳಿ ಹೇಳುತ್ತಾ ನನ್ನ ಮಾತನ್ನು ಅವಕಾಶಕೊಡದ ಈ ಒಂದು ಅಧ್ಯಕ್ಷರಿಗೂ ಮತ್ತು ಎಲ್ಲರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿ ಧನ್ಯವಾದ ಸಲ್ಲಿಸಿ ನಾನು ಮಾತನಾಡ್ತೀನಿ. ಜಯ ಹಿಂದ್.